ಬಾಲಕನ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಮಾಡಿದ್ದ ದಂಪತಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗಂಡ ಹೆಂಡತಿ ಇಬ್ಬರ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು. ವಿಡಿಯೋ ಪರಿಶೀಲನೆ ಮಾಡಿ ಹೆತ್ತವರಿಂದ ಪ್ರಕರಣ ದಾಖಲು ಮಾಡಿಕೊಂಡು ಹಲ್ಲೆ ಮಾಡಿದಂತಹ ದಂಪತಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆ ರಾಕ್ಷಸಿ ಕೃತ್ಯವನ್ನ ಎಸಗಿದಂತಹ ದಂಪತಿಗಳನ್ನ ಪೊಲೀಸರು ಈಗ ಹೆಡೆಮುರಿ ಕಟ್ಟಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಅಧಿಕಾರಿಯಾಗಿರುವಂತಹ ವೀಣಾ ಅವರು ಕೂಡ ಬಂದರು. ಮಕ್ಕಳ ರಕ್ಷಣಾ ಅಧಿಕಾರಿಗಳು ವೀಣಾ ಅವರು ಬಂದು ಈ ಶಾಲೆ ಮುಚ್ಚಿಸೋದಕ್ಕೆ ಕ್ರಮ ಕೂಡ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವರು ನಡೆದುಕೊಂಡಂತಹ ರೀತಿ, ಅವರು ಆ ಮಗುವಿನ ಮೇಲೆ ಮಾಡಿರುವಂತಹ ಹಲ್ಲೆ, ಇದೆಲ್ಲವನ್ನ ನೋಡಿ ಒಂದು ಕ್ಷಣ ಜನ ಬೆಚ್ಚಿ ಬಿದ್ದಿದ್ದಾರೆ. ಈ ರೀತಿಯಾದಂತಹ ಶಿಕ್ಷಕರು ಇರ್ತಾರ, ಇಂತಹ ರಾಕ್ಷಸರು ಶಿಕ್ಷಕರಾಗೋದಕ್ಕೆ ಹೇಗೆ ಸಾಧ್ಯ ಅಂತ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ಪೋಷಕರು ಒಂದು ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ. ಹಲ್ಲೆ ಮಾಡಿದ್ದಂತಹ ದಂಪತಿಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಆಗಲೇ ಸ್ಟೇಟ್ಮೆಂಟ್ ಕೊಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಖಡಾಖಂಡಿತವಾಗಿ ಒಪ್ಕೊಂಡಿದ್ರು, ಬಹಿರಂಗವಾಗಿ ಒಪ್ಕೊಳ್ತಾ ಇದ್ರು. ಹೌದ್ರಿ, ಹಲ್ಲೆ ಮಾಡಿದ್ದೀವಿ, ಹೊಡೆದಿರೋದು ನಿಜಾನೇ ಅಂತ ಹೇಳ್ತಾ ಇದ್ರು. ಈ ದರ್ಪ ಇದನ್ನು ನೋಡಿದ್ರೇ ಎಂತಹ ಒಂದು ನೀಚ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗತ್ತೆ. ಎಷ್ಟೊಂದು ಹೀನ ಮನಸ್ಥಿತಿ ಇರಬಹುದು ಅನ್ನುವಂಥದ್ದು ಕೂಡ ಗೊತ್ತಾಗತ್ತೆ. ಇದೀಗ ಪೊಲೀಸ್ ಅಧಿಕಾರಿಗಳು ಒಂದು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಇಬ್ಬರನ್ನ ವಶಕ್ಕೆ ಪಡ್ಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬಾಲಕನ ಪೋಷಕರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಏನು ಹೇಳ್ತಾರೆ ಅವರು ಕೇಳಿ. ಜಿಲ್ಲೆಯ ಒಂದು ಅಮಾನವೀಯ ಘಟನೆ ಕೂಡ ನಡೆದಿರುವಂತದ್ದು. ನಾನೀಗ ಬಾಗಲಕೋಟೆ ನಗರದ 54ನೇ ಇರ್ತಕ್ಕಂಥ ಸೆಕ್ಟರ್ ನಂಬರ್ ಏನು ಸಿದ್ದಗಿರಿ ಶಿಕ್ಷಣ ಮತ್ತು ಸಮಾಜ ಸೇವೆಯನ್ನ ಮಾಡ್ಲಿಕ್ಕೆ ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯಮರ ಒಂದು ಶಿಕ್ಷಣ ಸಂಸ್ಥೆಯನ್ನ ಇಲ್ಲಿ ಅಂದ್ರೆ ಮಹಾರಾಷ್ಟ್ರ ಮೂಲದವರು ಇಲ್ಲಿ ಓಪನ್ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಬುದ್ಧಿಮಾಂದ್ಯಮರು ಇರೋದ್ರಿಂದಾಗಿ ಇಲ್ಲಿ ತಮ್ಮ ಮಕ್ಕಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಇಡೀ ರಾಜ್ಯ ಈ ವಿಡಿಯೋ ನೋಡ್ತಾ ಇದೆ ಮೇಡಮ್. ಹೀಗಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ನಿಮ್ಮ ಫಸ್ಟ್ ರಿಯಾಕ್ಷನ್ ನೋಡಿ. ಈ ನೋಡಿದ್ರೆ ನನಗೆ ಈಗ ಗೊತ್ತಾಯ್ತು, ನಾನು ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಗಳು ಇರೋದ್ರಿಂದ ಅವರ ಜೊತೆಲಿ ಒಂದ್ 2-3 ಕಾರ್ಯಕ್ರಮ ಇರೋದ್ರಿಂದ ನಾನು ಅವರ ಜೊತೆ ಓಡಾಡ್ತಾ ಇದ್ದೆ. ಈಗ ನನ್ಗೆ ಮಾಧ್ಯಮದವರ ಮುಖಾಂತರ ಇದ್ರ ಬಗ್ಗೆ ನನ್ಗೆ ಗೊತ್ತಾಯ್ತು. ಸೊ ನಾನು ಇಂಥ ಘಟನೆಗಳಿಂದ ಏನಾಗುತ್ತೆ ಅಂತಂದ್ರೆ ಸರ್ಕಾರಕ್ಕೆ, ನಮ್ಮ ಇಲಾಖೆಗೆ, ನಮಗೆ ಒಂಥರ ಮುಜುಗರ ಆಗುತ್ತೆ. ಯಾಕಂದ್ರೆ ಈ ಘಟನೆಗಳು ಇವು ಖಂಡನೀಯ. ಇವ್ ರೀತಿ ಒಳ್ಳೆ ಮಕ್ಕಳನ್ನೇ ಹೊಡಿಯಕ್ಕೆ ನಾವು ಶಿಕ್ಷೆಗಳನ್ನ ಒಳಪಡಿಸ್ತೀವಿ ಯಾರಾದ್ರೂ ಹೋದ್ರೆ. ಇನ್ನ ಬುದ್ಧಿಮಾಂದ್ಯ ಮಕ್ಕಳಿಗೆ ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ಅದು ಅವರು ಮನುಷ್ಯರ ಅಥವಾ ಅವರ ಪ್ರಾಣಿಗಳ, ನಿಜವಾಗ್ಲೂ ಬಹಳಷ್ಟು ವಿಷಾದವನ್ನ ವ್ಯಕ್ತಪಡಿಸ್ತೇನೆ. ಈಗ ನಮ್ಮ ಇಲಾಖೆಯ ಡಿಡಿಗೆ ಅಲ್ಲಿ ಕಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. SP ಅವ್ರಿಗೆ ಮತ್ತೆ DC ಅವ್ರಿಗೆ ಮಾತನಾಡಿ ಅದು ಸರ್ಕಾರದ ಅನುದಾನ ಒಳಪಟ್ಟಂತ ಸಂಸ್ಥೆ ಆಗಿದೆಯೋ ಅಥವಾ ಖಾಸಗಿ ಸಂಸ್ಥೆ ಆಗಿದೆಯೋ ಅದನ್ನ ತಿಳ್ಕೊಂಡು ಅನುದಾನ ರಹಿತ, ಅನುದಾನ ಸಹಿತ ಇದ್ರೆ ನಮ್ಮ ಅನುದಾನವನ್ನ ಇಮಿಡಿಯೇಟ್ ಆಗಿ ನಾವು ಕ್ಯಾನ್ಸಲ್ ಮಾಡ್ತೀವಿ. ಮತ್ತು ಆ ಸಂಸ್ಥೆ ವಿರುದ್ಧ ಕಠಿಣ ಶಿಕ್ಷೆ ತಗೊಳ್ಳೋದ್ರ ಜೊತೆಗೆ ಯಾರು ಈ ಕೃತ್ಯವನ್ನ ಮಾಡಿದ್ದಾರೆ ಅವ್ರೇನಾದ್ರೂ ಸರ್ಕಾರದ ಅನುದಾನವನ್ನ ತೆಗೆದುಕೊಂಡು ಸರ್ಕಾರದಿಂದ ಕೆಲಸ ಮಾಡ್ತಾ ಇದ್ರೆ ಅವ್ರನ್ನ ಕಾಯಂ ಆಗಿ ವಜಾಗೊಳಿಸುವಂತ ಕೆಲಸ ಮಾಡ್ತೀವಿ. ಈಗ ವಿಡಿಯೋ ನೋಡ್ತಾ ಇದೀವಿ ಮೇಡಮ್, ನಾವು ತುಂಬಾ ಅಮಾನುಷವಾಗಿ, ಅಮಾನವೀಯವಾಗಿ ಹಲ್ಲೆ ಮಾಡಿದ್ದಾರೆ. ಆ ಮಗುವಿನ ಆರೋಗ್ಯ ಸ್ಥಿತಿಗತಿ ಏನಾದ್ರೂ ಗೊತ್ತಾಗಿದೆಯಾ ಮೇಡಮ್? ನಾನ್ ಈಗ ನೀವು ಫೋನ್ ಇಟ್ರೆ, ಯಾಕಂದ್ರೆ ಇದು ತಮ್ಮದು 3ನೇ ಫೋನು, 1 by 1 ಇಮಿಡಿಯೇಟ್ ಆಗಿ ನನಗೆ ಮಾಧ್ಯಮದವರು ನನಗೆ ರಿಯಾಕ್ಷನ್ ಕೇಳ್ತಾ ಇರೋದ್ರಿಂದ ನೀವು ಫೋನ್ ಇಟ್ಟ ತಕ್ಷಣ ನಾನು ಎಲ್ಲಾ ರೀತಿಯಾದಂತ ವಿಚಾರಣೆಯನ್ನ ಮಾಡ್ತೀನಿ. ಓಕೆ ಮೇಡಮ್, ಈಗ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಒಂದು ಶಾಲೆಗಳಲ್ಲೂ ಕೂಡ ನಾವು ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿ ನೋಡ್ತಾ ಇದ್ವಿ, ಮೊರಾರ್ಜಿ ದೇಸಾಯಿ ಅಲ್ಲಿ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ ಮೇಡಮ್. ಊಟದ ವಿಚಾರ ಆಗಿರಬಹುದು ಅಥವಾ ಶಿಕ್ಷಕರಿಂದ ದೌರ್ಜನ್ಯ, ಈ ಎಲ್ರಿಗೂ ಕೂಡ ಒಂದು ಪಾಠ ಆಗಬೇಕು ಈ ಪ್ರಕರಣ ಅನ್ನುವಂಥದ್ದು TV5ನ ಆಶಯ. ಮುಂದೆ ಏನ್ ಕ್ರಮ ಕೈಗೊಳ್ಳಬಹುದು ಮಾಡೋಣ. ಇನ್ನೊಂದು ಏನು ಅಂತಂದ್ರೆ, ನಾವು ಬೆಂಗಳೂರಿನಲ್ಲಿ ಕುತ್ಕೊಂಡು ಯೋಜನೆ ರೂಪಿಸ್ತೀವಿ. ಅನೇಕ ಸರ್ಕಾರದಿಂದ ಅನೇಕ ಸಹಾಯಗಳನ್ನ, ಮೊರಾರ್ಜಿ ದೇಸಾಯಿ ಇರ್ಬೋದು, ಸಾಮಾಜಿಕ ಇಲಾಖೆ ಒಳಪಟ್ಟಂತ ಇಂದಿರಾ ಗಾಂಧಿ ವಸತಿ ಶಾಲೆಗಳಿರಬಹುದು, ಬಹಳಷ್ಟು ವಸತಿ ನಿಲಯಗಳಲ್ಲಿ ಈ ರೀತಿ ಆಗಿರೋದನ್ನ ನಾವು ಮಾಧ್ಯಮದಲ್ಲಿನೇ ನೋಡಿದೀವಿ. ನಮ್ಮೆಲ್ಲರ ಆಶಯ ಏನಾಗಿರುತ್ತೆ ಅಂತಂದ್ರೆ,
ಸರ್ಕಾರದಿಂದ ನಡೆಸ್ತಾ ಇರುವಂತ ಈ ಶಾಲೆಗಳಲ್ಲಿ ಮಕ್ಕಳು ಉತ್ತಮವಾಗಿ ವಿದ್ಯಾಭ್ಯಾಸವನ್ನ ಮಾಡಿ ಒಳ್ಳೆ ಆಹಾರವನ್ನ ತೆಗೆದುಕೊಂಡು ಒಳ್ಳೆ ನಾಗರಿಕರಾಗಿರ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಆಗಿರ್ತದೆ. ಆದ್ರೆ ಆ ಆಸೆಗೆ ನಮಗೆ ಮುಜುಗರ ತರೋ ರೀತಿ ಕೆಳಗಿನವ್ರು ನಡ್ಕೊಂಡಾಗ ನಿಜವಾಗ್ಲೂ ಒಮ್ಮೊಮ್ಮೆ ನಮಗೆ ಅಸಹಾಯಕತೆ ಕಾಡುತ್ತೆ. ಬಟ್ ಈ ಪ್ರಕರಣದಲ್ಲಿ ನಾವು ಬಿಡೋದಿಲ್ಲ. ಖಂಡಿತವಾಗ್ಲೂ ಕಠಿಣ ಶಿಕ್ಷೆಗೆ ನಾವು ಒಳಪಡಿಸ್ತೀವಿ. ಸಂಸ್ಥೆ ಏನಾದ್ರೂ ಸರ್ಕಾರದ ಅನುದಾನ ತೆಗೆದುಕೊಂಡ್ರೆ ಕಾಯಂ ಆಗಿ ಅದನ್ನ ರದ್ದು ಮಾಡ್ತೀನಿ. ಜೊತೆಯಲ್ಲಿ ಯಾರು ಈ ಕೃತ್ಯವನ್ನ ಮಾಡಿದ್ದಾರೆ ಅವ್ರನ್ನು ಕೂಡ ಕಾಯಮವಾಗಿ ವಜಾಗೊಳಿಸುವಂತ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾತನಾಡಿದ್ದಾರೆ. ಕಠಿಣಕ್ಕೂ ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಅನ್ನುವಂತಹ ಭರವಸೆ ಕೊಟ್ಟಿದ್ದಾರೆ. ಸರ್ಕಾರಿ ಅನುದಾನ ಏನಾದರೂ ಪಡ್ಕೊಳ್ತಾ ಇದ್ರೆ, ಈ ಕೀಚಕರು ಏನಾದರೂ ಸರ್ಕಾರಿ ಅನುದಾನ ಏನಾದರೂ ಪಡ್ಕೊಳ್ತಾ ಇದ್ರೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಿವ್ಯ ಜ್ಯೋತಿ ಶಾಲೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರವು ಮುಂದಾಗ್ತಾ ಇದೆ. TV5 ಕನ್ನಡಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇಂತಹ ಘಟನೆಗಳಿಂದ ಇಲಾಖೆಗೆ ಮುಜುಗರವಾಗುತ್ತೆ. ಈ ರೀತಿಯ ಘಟನೆಗಳು ನಮ್ಮ ಮನವನ್ನ ಕಲಕುತ್ತವೆ. ಇಂತಹ ಘಟನೆಗಳು ಅಮಾನವೀಯ ಘಟನೆಗಳು, ಖಂಡನೀಯ ಘಟನೆಗಳು. ಈ ತರ ಹಲ್ಲೆ ನಡೆಸಿದ್ದವರು ಮನುಷ್ಯರೇ ಅಲ್ಲ. ಹೀಗಾಗಿ ಈ ಘಟನೆಗೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಬೇರೆ ಬೇರೆ ಶಾಲೆಗಳಲ್ಲೂ ಕೂಡ ನಡೆಯುವಂತಹ ಘಟನೆಗಳು ಎಲ್ರಿಗೂ ಕೂಡ ಈ ಘಟನೆ ಒಂದು ಪಾಠ ಆಗಬೇಕು. ಈ ರೀತಿ ವರ್ತನೆ ಮಾಡುವಂತಹ ರಾಕ್ಷಸಿ ಮನಸ್ಥಿತಿಯನ್ನು ಹೊಂದಿರುವಂತಹ ಶಿಕ್ಷಕರು ಅಥವಾ ಸಿಬ್ಬಂದಿಗಳಿದ್ರೆ ಎಲ್ರಿಗೂ ಕೂಡ ಇದೊಂದು ಪಾಠ ಆಗಬೇಕು. ಆ ರೀತಿ ಮುಂದೆ ಕ್ರಮ ಕೈಗೊಳ್ಳೋದಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಈ ಶಾಲೆ ಏನಿದೆ, ಒಂದು ವೇಳೆ ಸರ್ಕಾರಿ ಅನುದಾನದಲ್ಲಿ ನಡೀತಾ ಇರುವಂತಹ ಶಾಲೆ ಆಗಿದ್ರೆ ಅದನ್ನ ತಕ್ಷಣವೇ ನಿಲ್ಲಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ಇವರಿಬ್ಬರನ್ನ ಸಂಪೂರ್ಣವಾಗಿ ವಜಾ ಮಾಡೋದಕ್ಕೆ, ಈಗಲೇ ತಕ್ಷಣವೇ ಅವರನ್ನ ವಜಾ ಮಾಡೋದಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಭರವಸೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಳಬೇಕು ಇವರ ವಿರುದ್ಧ, ಆ ಕಾನೂನು ಕ್ರಮ ಆಗೇ ಆಗುತ್ತೆ ಅನ್ನುವಂತಹ ಭರವಸೆ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಇಡೀ ರಾಜ್ಯ ಈವರೆಗೆ ನಾವು ನೋಡಿದ್ವಿ, ಅನೇಕ ಶಾಲೆಗಳಲ್ಲಿ ಏನೋ ಹಲ್ಲೆ ಮಾಡಿದ್ರು, ಏನೋ ಹಿಗ್ಗಾಮುಗ್ಗ ಹೊಡೆದು ಹಾಕಿದ್ರು, ಈ ರೀತಿ ಘಟನೆಗಳನ್ನು ನಾವು ನೋಡಿದ್ವಿ. ಆದರೆ ಇದು ಮನುಷ್ಯತ್ವ ಇರುವಂಥವರ ಪ್ರತಿಯೊಬ್ಬರ ಹೃದಯ